ಯೂನಿವರ್ಸಿಟಿ ಇದೆ, ಮಹಿಳಾ ಯೂನಿವರ್ಸಿಟಿ. ಅದಕ್ಕೆ ಅಕ್ಕ ಮಹಾದೇವಿ ಮಹಿಳಾ ಯೂನಿವರ್ಸಿಟಿ ಅಂತ ಹೆಸರಿಟ್ಟವ್ರು ಯಾರು? ಶಿವಮೊಗ್ಗದಲ್ಲಿ ಒಂದು ಜಾಗ ಇದೆ, ಜೈಲ್ ಜಾಗ. ಅದಕ್ಕೆ ಅಲ್ಲಮ ಪ್ರಭು ಅಂತ ಹೆಸರಿಟ್ಟವ್ರು ಯಾರು? ಬಸವಣ್ಣನವರ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಬಸವಣ್ಣನವರ ಫೋಟೋ ಇಡಬೇಕು ಅಂತೇಳಿ ತೀರ್ಮಾನ ಮಾಡಿದವರು ಯಾರು? ಬಸವಣ್ಣವ್ರನ್ನ ಸಾಂಸ್ಕೃತಿಕ ನಾಯಕ ಅಂತ ಯಾಕೆ ಇಟ್ಟದು? ಅದನ್ನ ಇಟ್ಟವ್ರು ಯಾರು? ಈ ಅನುಭವ ಮಂಟಪ ಇದೆಯಲ್ಲ, ಅನುಭವ ಮಂಟಪ, ಅನುಭಾವವನ್ನು ವ್ಯಕ್ತ ಮಾಡ್ತಾ ಇದ್ದಂತ ಮಂಟಪ. ಈ ಅನುಭವ ಮಂಟಪ ಇದನ್ನ ಯಾರವರು ಗೋರೂಚ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನ ಮಾಡಿ ಅವರಿಂದ ರಿಪೋರ್ಟ್ ತಗೊಂಡು ಅನುಭವ ಮಂಟಪವನ್ನು ಪುನಶ್ಚೇತನ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದವರು ನಮ್ಮ ಸರ್ಕಾರ. ಬೇರೆಯವ್ರು ಯಾಕೆ ಮಾಡಿರ್ಲಿಲ್ಲ? ಆಮೇಲೆ ಬೇರೆಯವರು ಬಂದ್ರು, ಅದನ್ನು ಮುಂದುವರಿಸತಕ್ಕಂಥ ಕೆಲಸ ಆಯ್ತು. ಈಗ ನಿಜಗುಣಾನಂದ ಸ್ವಾಮೀಜಿ ಹೇಳಿದ್ದಾರೆ, ನಾವು ಈ ವರ್ಷನೇ ಅದನ್ನ ಪೂರ್ಣಗೊಳಿಸಬೇಕು ಅಂತ ಮಾಡಿದ್ದೀವಿ. ಆರ್ಥಿಕ ವರ್ಷದಲ್ಲೇ ಪೂರ್ಣಗೊಳಿಸಬೇಕು ಅಂತ ಮಾಡಿದ್ದೀವಿ. ಸುಮಾರು 700 ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡ್ತಾ ಇದ್ದೀವಿ. ಬಸವ ಕಲ್ಯಾಣದಲ್ಲಿ 700 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡ್ತಾ ಇದ್ದೀವಿ. ನಾನೆಲ್ಲ ಯಾಕೆ ಮಾಡ್ತಾ ಇದ್ದೀನಿ ಅಂತಂದ್ರೆ, ಎಲ್ರಿಗೂ ಬಸವಣ್ಣ ಗೊತ್ತಾಗಬೇಕು, ಬಸವಣ್ಣ ವಿಚಾರಧಾರೆಗಳು ಗೊತ್ತಾಗಬೇಕು. ಬಸವಣ್ಣವರು ಮತ್ತೆ ಕನಕದಾಸರು ಎರಡು ಸಾಹಿತ್ಯಗಳು ಸಾಹಿತ್ಯ ಲೋಕದಲ್ಲಿ ಬಹಳ ಪ್ರಮುಖವಾಗಿದ್ದ ಘಟ್ಟಗಳನ್ನು ನೋಡಲಿಕ್ಕೆ ಸಾಧ್ಯ. ಒಂದು ವಚನ ಸಾಹಿತ್ಯ, ಇನ್ನೊಂದು ದಾಸ ಸಾಹಿತ್ಯ. ವಚನ ಸಾಹಿತ್ಯ ಮತ್ತು ದಾಸ ಸಾಹಿತ್ಯ. ಕನಕದಾಸರು ಕೂಡ ಅವತ್ತು ಪ್ರಚಲಿತವಾಗಿದ್ದಂತ ಭಾಷೆಯಲ್ಲಿ ಹೇಳಕ್ ಹೋಗ್ಲಿಲ್ಲ, ಜನರಿಗೆ ನೀತಿ ಹೇಳಕ್ ಹೋಗ್ಲಿಲ್ಲ, ಧರ್ಮ ಹೇಳಕ್ ಹೋಗಿರ್ಲಿಲ್ಲ. ಇವರು ಕೂಡ ಕನ್ನಡದಲ್ಲಿ ಕನ್ನಡ ಜನರ ಭಾಷೆಯಲ್ಲಿ ಹೇಳ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ರು. ಅವತ್ತು ಪ್ರಚಲವಾಗಿದ್ದಂಥ ಭಾಷೆ ಯಾವುದು? ಸಂಸ್ಕೃತ ಅಲ್ವಾ? ಸಂಸ್ಕೃತ ಗೊತ್ತಾ ನಿಮಗೆ? ನಾನು ನಮ್ಮ ನಂಜೇಗೌಡ ಅಂತ ಒಬ್ಬ ವೀರ ಮಕ್ಕಳು ಕುಣಿತ ಕಲಿಸ್ತಿದ್ದ ನನಗೆ. ನಾನು 5ನೇ ತರಗತಿಗೆ ಮೊದಲನೇ ಪ್ರಾಥಮಿಕ ಶಾಲೆ ಓದಲಿಲ್ಲ, ನಾನು ಗೌರ್ಮೆಂಟ್ ಶಾಲೆ 1ರಿಂದ 4ನೇ ತರಗತಿವರೆಗೂ ಓದಲಿಲ್ಲ ನಾನು. ಆಮೇಲೆ ಅವನು ಹೇಳ್ಕೊಟ್ಟಿದ್ದ. ಆಮೇಲೆ 5ನೇ ತರಗತಿ ನೇರವಾಗಿ ಸೇರ್ಕೊಂಡ್ಬಿಟ್ಟೆ. ಆಗ ನಮಗೆ ಒಂದು ಅಮರಕೋಶ ಅಂತ ಓದಿಸ್ತಾ ಇದ್ದ. ಬಹಳ ಜನ ಕಲ್ತ್ಕೊಂಡಿದ್ದಾರೆ. ನಾವು ಸ್ವಾಮೀಜಿಗಳು ಮಾಡಿದೀವಲ್ಲ, ಅವರೆಲ್ಲ ಸಂಸ್ಕೃತ ಕಲ್ತ್ಕೊಳ್ತಾ ಇದ್ದಾರೆ. ಅಲ್ಲ, ಕಲೀರಿ, ಬೇಡ ಅಂತ ಹೇಳಕ್ ಹೋಗುದು, ಸಂಸ್ಕೃತ ಕಲೀಬೇಕು. ಆದ್ರೆ ಸಂಸ್ಕೃತನೇ ನಮ್ಮ ಆಡು ಭಾಷೆ ಏನಲ್ಲ, ಜನರ ಭಾಷೆ ಅಲ್ಲ. ಯಾವ ಭಾಷೆನೂ ಕಲಿಬೇಡಿ ಅಂತ ನಾನು ಹೇಳಲ್ಲ, ಎಲ್ಲ ಭಾಷೆಗಳನ್ನು ಕಲ್ತ್ಕೊಳ್ಳಿ. ಆದ್ರೆ ನಮ್ಮ ಭಾಷೆಗೆ ಗೌರವ ಕೊಡ್ತಕ್ಕಂಥ ಕೆಲಸ ಮಾಡಿ. ಯೂನಿವರ್ಸಿಟಿ ಇದೆ, ಮಹಿಳಾ ಯೂನಿವರ್ಸಿಟಿ. ಅದಕ್ಕೆ ಅಕ್ಕ ಮಹಾದೇವಿ ಮಹಿಳಾ ಯೂನಿವರ್ಸಿಟಿ ಅಂತ ಹೆಸರಿಟ್ಟವ್ರು ಯಾರು?
ಶಿವಮೊಗ್ಗದಲ್ಲಿ ಒಂದು ಜಾಗ ಇದೆ, ಜೈಲ್ ಜಾಗ. ಅದಕ್ಕೆ ಅಲ್ಲಮ ಪ್ರಭು ಅಂತ ಹೆಸರಿಟ್ಟವ್ರು ಯಾರು? ಬಸವಣ್ಣನವರ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಬಸವಣ್ಣನವರ ಫೋಟೋ ಇಡಬೇಕು ಅಂತೇಳಿ ತೀರ್ಮಾನ ಮಾಡಿದವರು ಯಾರು? ಬಸವಣ್ಣವ್ರನ್ನ ಸಾಂಸ್ಕೃತಿಕ ನಾಯಕ ಅಂತ ಯಾಕೆ ಇಟ್ಟದು? ಅದನ್ನ ಇಟ್ಟವ್ರು ಯಾರು? ಈ ಅನುಭವ ಮಂಟಪ ಇದೆಯಲ್ಲ, ಅನುಭವ ಮಂಟಪ, ಅನುಭಾವವನ್ನು ವ್ಯಕ್ತ ಮಾಡ್ತಾ ಇದ್ದಂತ ಮಂಟಪ. ಈ ಅನುಭವ ಮಂಟಪ ಇದನ್ನ ಯಾರವರು ಗೋರೂಚ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನ ಮಾಡಿ ಅವರಿಂದ ರಿಪೋರ್ಟ್ ತಗೊಂಡು ಅನುಭವ ಮಂಟಪವನ್ನು ಪುನಶ್ಚೇತನ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದವರು ನಮ್ಮ ಸರ್ಕಾರ. ಬೇರೆಯವ್ರು ಯಾಕೆ ಮಾಡಿರ್ಲಿಲ್ಲ? ಆಮೇಲೆ ಬೇರೆಯವರು ಬಂದ್ರು, ಅದನ್ನು ಮುಂದುವರಿಸತಕ್ಕಂಥ ಕೆಲಸ ಆಯ್ತು. ಈಗ ನಿಜಗುಣಾನಂದ ಸ್ವಾಮೀಜಿ ಹೇಳಿದ್ದಾರೆ, ನಾವು ಈ ವರ್ಷನೇ ಅದನ್ನ ಪೂರ್ಣಗೊಳಿಸಬೇಕು ಅಂತ ಮಾಡಿದ್ದೀವಿ. ಆರ್ಥಿಕ ವರ್ಷದಲ್ಲೇ ಪೂರ್ಣಗೊಳಿಸಬೇಕು ಅಂತ ಮಾಡಿದ್ದೀವಿ. ಸುಮಾರು 700 ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡ್ತಾ ಇದ್ದೀವಿ. ಬಸವ ಕಲ್ಯಾಣದಲ್ಲಿ 700 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡ್ತಾ ಇದ್ದೀವಿ. ನಾನೆಲ್ಲ ಯಾಕೆ ಮಾಡ್ತಾ ಇದ್ದೀನಿ ಅಂತಂದ್ರೆ, ಎಲ್ರಿಗೂ ಬಸವಣ್ಣ ಗೊತ್ತಾಗಬೇಕು, ಬಸವಣ್ಣ ವಿಚಾರಧಾರೆಗಳು ಗೊತ್ತಾಗಬೇಕು. ಬಸವಣ್ಣವರು ಮತ್ತೆ ಕನಕದಾಸರು ಎರಡು ಸಾಹಿತ್ಯಗಳು ಸಾಹಿತ್ಯ ಲೋಕದಲ್ಲಿ ಬಹಳ ಪ್ರಮುಖವಾಗಿದ್ದ ಘಟ್ಟಗಳನ್ನು ನೋಡಲಿಕ್ಕೆ ನಾವು ಸಾಧ್ಯ. ಒಂದು ವಚನ ಸಾಹಿತ್ಯ, ಇನ್ನೊಂದು ದಾಸ ಸಾಹಿತ್ಯ. ವಚನ ಸಾಹಿತ್ಯ ಮತ್ತು ದಾಸ ಸಾಹಿತ್ಯ. ಕನಕದಾಸರು ಕೂಡ ಅವತ್ತು ಪ್ರಚಲಿತವಾಗಿದ್ದಂತ ಭಾಷೆಯಲ್ಲಿ ಹೇಳಕ್ ಹೋಗ್ಲಿಲ್ಲ, ಜನರಿಗೆ ನೀತಿ ಹೇಳಕ್ ಹೋಗ್ಲಿಲ್ಲ, ಧರ್ಮ ಹೇಳಕ್ ಹೋಗಿರ್ಲಿಲ್ಲ. ಇವರು ಕೂಡ ಕನ್ನಡದಲ್ಲಿ ಕನ್ನಡ ಜನರ ಭಾಷೆಯಲ್ಲಿ ಹೇಳ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ರು. ಅವತ್ತು ಪ್ರಚಲವಾಗಿದ್ದಂಥ ಭಾಷೆ ಯಾವುದು? ಸಂಸ್ಕೃತ ಅಲ್ವಾ? ಸಂಸ್ಕೃತ ಗೊತ್ತಾ ನಿಮಗೆ? ನಾನು ನಮ್ಮ ನಂಜೇಗೌಡ ಅಂತ ಒಬ್ಬ ವೀರ ಮಕ್ಕಳು ಕುಣಿತ ಕಲಿಸ್ತಿದ್ದ ನನಗೆ. ನಾನು 5ನೇ ತರಗತಿಗೆ ಮೊದಲನೇ ಪ್ರಾಥಮಿಕ ಶಾಲೆ ಓದಲಿಲ್ಲ, ನಾನು ಗೌರ್ಮೆಂಟ್ ಶಾಲೆ 1ರಿಂದ 4ನೇ ತರಗತಿವರೆಗೂ ಓದಲಿಲ್ಲ ನಾನು. ಆಮೇಲೆ ಅವನು ಹೇಳ್ಕೊಟ್ಟಿದ್ದ. ಆಮೇಲೆ 5ನೇ ತರಗತಿ ನೇರವಾಗಿ ಸೇರ್ಕೊಂಡ್ಬಿಟ್ಟೆ. ಆಗ ನಮಗೆ ಒಂದು ಅಮರಕೋಶ ಅಂತ ಓದಿಸ್ತಾ ಇದ್ದ. ಬಹಳ ಜನ ಕಲ್ತ್ಕೊಂಡಿದ್ದಾರೆ. ನಾವು ಸ್ವಾಮೀಜಿಗಳು ಮಾಡಿದೀವಲ್ಲ, ಅವರೆಲ್ಲ ಸಂಸ್ಕೃತ ಕಲ್ತ್ಕೊಳ್ತಾ ಇದ್ದಾರೆ. ಅಲ್ಲ, ಕಲೀರಿ, ಬೇಡ ಅಂತ ಹೇಳಕ್ ಹೋಗುದು, ಸಂಸ್ಕೃತ ಕಲೀಬೇಕು. ಆದ್ರೆ ಸಂಸ್ಕೃತನೇ ನಮ್ಮ ಆಡು ಭಾಷೆ ಏನಲ್ಲ, ಜನರ ಭಾಷೆ ಅಲ್ಲ. ಯಾವ ಭಾಷೆನೂ ಕಲಿಬೇಡಿ ಅಂತ ನಾನು ಹೇಳಲ್ಲ, ಎಲ್ಲ ಭಾಷೆಗಳನ್ನು ಕಲ್ತ್ಕೊಳ್ಳಿ. ಆದ್ರೆ ನಮ್ಮ ಭಾಷೆಗೆ ಗೌರವ ಕೊಡ್ತಕ್ಕಂಥ ಕೆಲಸ ಮಾಡಿ.